ಕಾರವಾರ ಪ್ರಕೃತಿ ಸೌಂದರ್ಯದ ಮಡಿಲು. ಇಲ್ಲಿನ ಅರಬ್ಬಿ ಸಮುದ್ರವಂತೂ ಮನಮೋಹಕ. ಇಂತಹ ಸಮುದ್ರದ ಮಧ್ಯೆ ನಡೆಯುತ್ತೆ ವೈಭವದ ಜಾತ್ರೆ. ಕರ್ನಾಟಕದ ಕಾಶ್ಮೀರದ ಅಪರೂಪದ ಈ ನಡುಗಡ್ಡೆ ಜಾತ್ರೆಗೆ ಬನ್ನಿ ಹೋಗಿ ಬರೋಣ. ಸುತ್ತಲೂ ಹಸಿರು, ಕಡಲಂಚಿನುದ್ದಕ್ಕೂ ಹಡಗುಗಳ ಸಾಲು, ನಡುಗಡ್ಡೆಯಲ್ಲಿ ಕಳೆಗಟ್ಟಿದ ಜಾತ್ರೆ. ಇದು ಕಾರವಾರದ ಸುಪ್ರಸಿದ್ಧ ಕೂರ್ಮಗಡ ಜಾತ್ರೆಯ ವೈಭವದ ಝಲಕ್. ಪ್ರಕೃತಿಯ ಸೌಂದರ್ಯದ ಮಡಿಲಲ್ಲಿ ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ನಡೆಯೋ ಕೂರ್ಮಗಡ ಜಾತ್ರೆ ಭಾರಿ ಫೇಮಸ್. ವರ್ಷಕ್ಕೊಮ್ಮೆ ನಡೆಯೋ ಈ ಜಾತ್ರೆಯಲ್ಲಿ ನರಸಿಂಹದೇವರು ಒಂದು ಇಡೀ ದಿನ ಈ ಗುಡ್ಡದಲ್ಲಿ ನೆಲೆಸಿರ್ತಾನೆ. ದಿನವಿಡೀ ಭಕ್ತರು ದೋಣಿಗಳ ಮೂಲಕ ನಡುಗಡ್ಡೆಗೆ ಬಂದು ನರಸಿಂಹನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಕುಡುಂಗಡ ಜಾತ್ರೆ ಬರೋದಂದ್ರೆ ತುಂಬ ಇಷ್ಟ ಮತ್ತೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನಾವು ಬರುವಾಗ ಇಲ್ಲಿ ಸಮುದ್ರದಿಂದ ದೋಣಿಯಲ್ಲಿ ಬರೋದು ಒಂಥರ ರೋಮಾಂಚನ. ಮತ್ತು ಯಾರು ಇಲ್ಲಿ ಕಾರವಾರಿಗೆ ಬಂದರೆ ನರಸಿಂಹ ಜಾತ್ರೆಗೆ ಬಂದು ಹೋಗಲೇಬೇಕು. ಸ್ವಲ್ಪ ಕ್ಯೂವಲ್ಲೆಲ್ಲ ನಿಲ್ಕೊಂಡಿರಬೇಕು, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದರೆ ಅದು ಪ್ರಾಬ್ಲಮ್ ಏನೂ ಇಲ್ಲ, ಭಾಳ ಖುಷಿ ಆಯಿತು. ಈ ಜಾತ್ರೆಗೆ ಐತಿಹಾಸಿಕ ಹಿನ್ನೆಲೆ ಇದೆ. ಕೋಡಿ ಭಾಗದಲ್ಲಿರುವ ನರಸಿಂಹದೇವರ ಮೂರ್ತಿಯನ್ನು ದೋಣಿ ಮುಖಾಂತರ ಕೂರ್ಮಗಡಕ್ಕೆ ತಂದು ಪ್ರತಿಷ್ಠಾಪಿಸಲಾಗುತ್ತೆ. ಅಲ್ಲಿ ಪೂಜೆ ಮಾಡಿ ಮಾರನೇ ದಿನ ಮತ್ತೆ ದೋಣಿ ಮೂಲಕ ಮೂಲ ಸ್ಥಾನಕ್ಕೆ ತರಲಾಗುತ್ತೆ. ಈ ಜಾತ್ರೆಗೆ ಉತ್ತರ ಕನ್ನಡ ಮಾತ್ರವಲ್ಲ, ನೆರೆಯ ಗೋವಾ, ಮಹಾರಾಷ್ಟ್ರಗಳಿಂದಲೂ ಭಕ್ತರು ಆಗಮಿಸ್ತಾರೆ. ಭಗವಂತನ 10 ಅವತಾರದಲ್ಲಿ ಕೂರ್ಮ ಅವತಾರ ಒಂದು. ಕೂರ್ಮ ಅವತಾರ ಅಂದರೆ ಇದು ಗುಡ್ಡ ಕೂರ್ಮದ ಆಕಾರದಲ್ಲಿದೆ, ಅದಕ್ಕಾಗಿ ಕೂರ್ಮಗಡ ಅಂತ ಹೆಸರು ಬಂದಿದೆ. ನರಸಿಂಹ ಅವತಾರ ಅಂದ್ರೆ ಒಂದೇ, ಕೂರ್ಮ ಅವತಾರ ಅಂದ್ರೆ ಒಂದೇ. ಅಂಥದ್ದು ಕೂರ್ಮಗಡದಲ್ಲಿ ಈ ನರಸಿಂಹ ಪ್ರತಿಷ್ಠಾಪನಾಗಿ ಜಾತ್ರೆ ಆಗಲಿ 61 ವರ್ಷ ಆಯಿತು. ಇದಕ್ಕೆ ಹಿನ್ನೆಲೆ ಭಾಳ ದೊಡ್ಡದಿದೆ, ಈವರೆಗೂ ನಡೀತಾ ಇದೆ. ಮತ್ತು ಬಹಳಷ್ಟು ಯಾವುದು ಹಿಂದೂ ಆಗಲಿ, ಮುಸಲ್ಮಾನ, ಕ್ರಿಶ್ಚಿಯನ್ ಎಲ್ಲ ಧರ್ಮದವರು ಜಾತ್ರೆ ಬಂದು ಸೇರ್ಪಡೆ ಆಗ್ತಾರೆ. ಸಮುದ್ರದಲ್ಲಿ ಪ್ರಯಾಣ ಬೆಳೆಸೋದು, ಸಮುದ್ರದಲ್ಲಿ ಸಾಲಾಗಿ ಸಾಗೋ ದೋಣಿಗಳ ಸಂಚಾರ ದೃಶ್ಯವನ್ನ ಬೆಟ್ಟದ ಮೇಲಿನಿಂದ ನೋಡೋದೇ ಮನಸ್ಸಿಗೆ ಹಬ್ಬ. ನಡುಗಡ್ಡೆಯ ಪ್ರಾಕೃತಿಕ ಸೊಬಗನ್ನ ಸವಿಯೋ ಉದ್ದೇಶದಿಂದಲೇ ಇಲ್ಲಿಗೆ ಬರೋರು ಹೆಚ್ಚು. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತು ಕಮಂಜು, ಸುವರ್ಣ ನ್ಯೂಸ್.